ರೆಬಲ್ ಶಾಸಕರ ಅನರ್ಹತೆ ಕೋರಿ ಸ್ಪೀಕರ್ಗೆ ಕಾಂಗ್ರೆಸ್ ದೂರು ನೀಡಿರೋ ಹಿನ್ನೆಲೆ ಯಾವ್ಯಾವ ಸಂದರ್ಭಗಳಲ್ಲಿ ಸ್ಪೀಕರ್ ಶಾಸಕರನ್ನ ಅನರ್ಹಗೊಳಿಸಬಹುದು, ಶಾಸಕರನ್ನ ಅನರ್ಹಗೊಳಿಸಬೇಕಾದ್ರೆ ಯಾವೆಲ್ಲ ರೀತಿಯಾಗಿ ಅವರನ್ನ ಅನರ್ಹಗೊಳಿಸಬಹುದು, ಎಂಥ ಸಂದರ್ಭಗಳಲ್ಲಿ ಅನರ್ಹತೆ ಅನ್ನುವಂಥ ಒಂದು ಶಸ್ತ್ರವನ್ನ ಬಳಸಬಹುದು ಅನ್ನುವಂಥದ್ದನ್ನು ನೋಡೋದಾದ್ರೆ ಸಂವಿಧಾನದಲ್ಲಿ 2 ಸಂದರ್ಭಗಳಲ್ಲಿ ಮಾತ್ರ ಶಾಸಕರನ್ನ ಅನರ್ಹಗೊಳಿಸಬಹುದು. ಯಾವ್ಯಾವ ಸಂದರ್ಭಗಳಲ್ಲಿ ಸಂವಿಧಾನದಲ್ಲಿ ಶಾಸಕರನ್ನ ಅನರ್ಹಗೊಳಿಸುವಂತಹ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ವಿಪ್ ಉಲ್ಲಂಘಿಸಿ ಪಕ್ಷಕ್ಕೆ ವಿರುದ್ಧವಾಗಿ ಮತದಾನ ಮಾಡಿದಾಗ, ಅಡ್ಡ ಮತದಾನ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರನ್ನ ಅನರ್ಹಗೊಳಿಸುವಂತಹ ಒಂದು ಸಾಧ್ಯತೆಗಳಿದೆ. ಮೊದಲನೆಯ ಒಂದು ಆಪ್ಷನ್ ಅನ್ನು ನೋಡ್ತಾ ಹೋದ್ರೆ, ವಿಪ್ ಅನ್ನ ಉಲ್ಲಂಘನೆ ಮಾಡಿದಾಗ, ಪಕ್ಷಕ್ಕೆ ವಿರುದ್ಧವಾಗಿ ಮತದಾನ ಮಾಡಿದಾಗ, ಅಡ್ಡ ಮತದಾನವಾದಾಗ ಮಾತ್ರ. ಎರಡನೆಯದು ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದು ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಾಗ. ಸೊ ಈ 2 ಸಂದರ್ಭಗಳಲ್ಲಿ ಶಾಸಕರನ್ನ ಅನರ್ಹಗೊಳಿಸಬಹುದು. ಸ್ಪೀಕರ್ ಶಾಸಕರನ್ನ ಅನರ್ಹಗೊಳಿಸುವಂತ ಒಂದು ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಶಾಸಕರು ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದು ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂಥದ್ದನ್ನ ಸಾಬೀತು ಮಾಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ನ ನಾಯಕರು ರೆಬಲ್ ಶಾಸಕರ ಅನರ್ಹತೆ ಕೋರಿ ಸ್ಪೀಕರ್ಗೆ ದೂರನ್ನ ನೀಡಿದ್ದಾರೆ. ಹಾಗಾಗಿ ಯಾವ್ಯಾವ ಸಂದರ್ಭಗಳಲ್ಲಿ ಸ್ಪೀಕರ್ ಶಾಸಕರನ್ನ ಅನರ್ಹಗೊಳಿಸಬಹುದು ಅನ್ನುವಂಥದ್ದನ್ನ ಕೂಡ ನೋಡುತ್ತೀವಿ. ಅಂದ್ರೆ ಇಲ್ಲಿ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಅವರು ಸದನಕ್ಕೆ ಹಾಜರಾಗಿಲ್ಲ, ಸಭೆಗಳಿಗೆ ಹಾಜರಾಗಿಲ್ಲ, ಹೌದು, ಆದ್ರೆ ಪಕ್ಷಕ್ಕೆ ವಿರುದ್ಧವಾಗಿ ಮತದಾನ ನಡೆದಿಲ್ಲ. ಆ ಒಂದು ಆಪ್ಷನ್ಸ್ ಕೂಡ ಶಾಸಕರ ಬಳಿ ಇರುವಂಥದ್ದು, ಅದನ್ನ ಅವ್ರು ಹೇಳುವಂತ ಒಂದು ಅವಕಾಶ ಕೂಡ ಅವ್ರಿಗಿದೆ. ಹಾಗೆ ಎರಡನೆಯ ಒಂದು ಆಪ್ಷನ್ ನೋಡ್ತಾ ಹೋದ್ರೆ, ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದು ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಾಗ. ಸೊ ಈಗ ಅಂದ್ರೆ ಅತೃಪ್ತ ಶಾಸಕರೇನಿದ್ದಾರೆ, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ಗೆದ್ದಿದ್ದಾರೆ, ಆದ್ರೆ ಅವರು ಬೇರೆ ಕಾಂಗ್ರೆಸ್ ಪಕ್ಷದಿಂದ ಹೊರಗಿದ್ದಂತೆ ಕಂಡು ಬರ್ತಿದೆ. ಇವ್ರು ಯಾರ ಸಂಪರ್ಕಕ್ಕೂ ಸಿಕ್ತಿಲ್ಲ ಹೊರತು ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯಗಳು ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅನರ್ಹಗೊಳಿಸುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಇನ್ನು ಶಾಸಕರ ವಿರುದ್ಧ ದೂರು ನೀಡುವಾಗ ಕೆಲ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಏಕಾಏಕಿ ಹೋಗಿ ಶಾಸಕರ ವಿರುದ್ಧ ದೂರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಕೆಲ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಮೊದಲು ಶಾಸಕರ ನಡವಳಿಕೆ ಬಗ್ಗೆ ಸ್ಪೀಕರ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಶಾಸಕರು ಯಾಕೆ ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂತಂದ್ರೆ ಅದು ಹೇಗೆ ಮನವರಿಕೆ ಮಾಡಿಕೊಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯ ಪುರಾವೆಗಳನ್ನ ಸ್ಪೀಕರ್ಗೆ ಕೊಡಬೇಕಾಗುತ್ತೆ. ಸೊ ಯಾವ ರೀತಿಯಾದಂತಹ ಸಾಕ್ಷ್ಯ ಪುರಾವೆಗಳನ್ನ ಕೊಡಬಹುದು? ಆದ್ರೆ ರೆಬಲ್ ಶಾಸಕರು ಎಲ್ಲಿಯೂ ಪಕ್ಷವನ್ನ ಬಿಡ್ತೇವೆ ಅಂತ ಹೇಳಿಲ್ಲ, ಬೇರೆ ಪಕ್ಷಗಳಲ್ಲಿ ಅಧಿಕೃತವಾಗಿ ಅವರು ತೋರಿಸಿಕೊಂಡಿಲ್ಲ. ಸೊ ಇದು ಶಾಸಕರು ಪಕ್ಷ ಬಿಟ್ಟು ಹೋದಲ್ಲಿ ಶಾಸಕತ್ವದ ಉಳಿದ ಅವಧಿಯನ್ನ ರದ್ದುಗೊಳಿಸಬಹುದಷ್ಟೇ. ಸೊ ಆ ಒಂದು ಅವಕಾಶ ಮಾತ್ರ ಇರುತ್ತೆ. ಅವರನ್ನೇ ಅನರ್ಹ ಮಾಡಲಿಕ್ಕೆ ಬರೋದಿಲ್ಲ. TV5ಗೆ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅರ್ಹತೆಯ ವಿಷಯದಲ್ಲಿ ಸ್ಪೀಕರ್ ಅವರಿಗೆ ಯಾವ ರೀತಿ ಮನವಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಆದಂಥ ಒಂದು ನಿಯಮಗಳಿದೆ. ಅದರ ಪ್ರಕಾರ ಅವರು ಒಂದು ವಿವರವಾಗಿ ಇವರು ಯಾವ ರೀತಿ ಶಾಸಕರ ನಡತೆ ಅನರ್ಹತೆ ಮಾಡೋದಕ್ಕೆ ಆಧಾರ ಆಗುತ್ತೆ ಅಂತ ಹೇಳಿ ಅದೊಂದು ಮನವಿಯನ್ನು ಕೊಡಬೇಕು. ಸಂವಿಧಾನದಲ್ಲಿ 2 ಸಂದರ್ಭದಲ್ಲಿ ಅನರ್ಹತೆ ಮಾಡ್ಬೋದು ಅಂತ ಹೇಳಿದೆ. ಒಂದು, ಯಾವುದಾದ್ರು ವಿಪ್ಪನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ವಿಪ್ಪಿಗೆ ವಿರೋಧವಾಗಿ ಮತದಾನವನ್ನು ಯಾವ ಒಂದು ಸದನದ ಒಳಗಡೆ ವಿಪ್ಪಿಗೆ ವಿರೋಧವಾಗಿ ಮತದಾನ ಚಲಾಯಿಸಿದ್ರೆ ಅಂಥ ಸಂದರ್ಭದಲ್ಲಿ ಅನರ್ಹತೆ ಮಾಡ್ಬೋದು. ಎರಡನೇ ಸಂದರ್ಭ, ಪಾರ್ಟಿಯ ಪಕ್ಷವನ್ನು ಬಿಟ್ಟು ಯಾವ ಪಕ್ಷದಿಂದ ಚುನಾಯಿತರಾಗಿದ್ದಾರೆ ಆ ಪಕ್ಷದಿಂದ ಅವರು ಆ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷಕ್ಕೆ ಹೋದರೆ ಆ ಸಂದರ್ಭದಲ್ಲೂ ಸಹ ಅವರನ್ನು ಅನರ್ಹತೆಗೊಳಿಸ್ಬೋದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ತಿಳಿದ ಮಟ್ಟಿಗೆ ಶಾಸಕಾಂಗ ಸಭೆಗೆ ಬನ್ನಿ ಅಂತ ಹೇಳಿ ಒಂದು ಸಾರಿ ವಿಪ್ ಜಾರಿ ಮಾಡಿದ್ದಾರೆ, ಅಥವಾ ಸದನಕ್ಕೆ ಬನ್ನಿ ಅಂತ ವಿಪ್ ಜಾರಿ ಮಾಡಿದರೂ ಸಹ ಸಂವಿಧಾನದ ಪ್ರಕಾರ ವಿಪ್ಪಿಗೆ ವಿರೋಧವಾಗಿ ಮತವನ್ನು ಚಲಾಯಿಸಿದಂಥ ಪಕ್ಷದಲ್ಲಿ ಆಗ ಅನರ್ಹತೆಗೊಳ್ತಕ್ಕಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ಇವರು ಯಾವ ಆಧಾರದ ಮೇಲೆ ಒಂದು ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀರಿ ಅನ್ನೋದು ತಿಳಿದು ಬಂದಿಲ್ಲ. ಆದರೆ ಇಲ್ಲಿಗೆ ತಿಳಿದು ಬಂದಿರತಕ್ಕಂಥ ವಿಷಯದ ಆಧಾರದ ಮೇಲೆ ಅನರ್ಹತೆಗೊಳಿಸೋದಕ್ಕೆ ಸಾಕಷ್ಟು ಆಧಾರ ಇಲ್ಲ ಅನ್ನೋದು ನನ್ನ ಭಾವನೆ. ಮನವಿಯನ್ನು ಪಕ್ಷವನ್ನು ಬಿಡ್ತಾರೆ ಅನ್ನೋ ಆಧಾರದ ಮೇಲೆ ಕೊಟ್ಟಿದ್ದಾರಾ ಅಥವಾ ವಿಪ್ ಜಾರಿ ಮಾಡಿದ್ದಕ್ಕೆ ವಿರುದ್ಧವಾಗಿ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ ಅನ್ನೋದು ಮೂಲಭೂತವಾದಂಥ ವಿಷಯ. ಪಕ್ಷವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಯಾವ ನಡವಳಿಕೆ ಆಧಾರದ ಮೇಲೆ ಪಕ್ಷವನ್ನು ಬಿಟ್ಟಿದ್ದಾರೆ ಅಂತ ಹೇಳಬೇಕು ಅಂತ ಗಮನಿಸಬೇಕಾಗುತ್ತೆ.
ಹಿಂದೆ ಆದಂಥ ಪ್ರಕರಣದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಹೋಗಿ ಈ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸವಿಲ್ಲ ಅಂತ ಹೇಳದಂಥ ಸಂದರ್ಭದಲ್ಲಿ ಅವ್ರನ್ನ ಅನರ್ಹತೆಗೊಳಿಸಿತ್ತು. ಅದಾದ ನಂತರ ಕರ್ನಾಟಕ ನ್ಯಾಯಾಲಯದವರು ಅದನ್ನು ಎತ್ತಿ ಹಿಡಿದಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು, ಒಬ್ಬ ಮುಖ್ಯಮಂತ್ರಿ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಪಕ್ಷವನ್ನು ಬಿಟ್ಟರು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಆ ತೀರ್ಪನ್ನು ರದ್ದುಗೊಳಿಸಿದ್ರು. ಹಾಗಾಗಿ ನೀವು ಸಂದರ್ಭ ಸುತ್ತಮುತ್ತ ಇರತಕ್ಕಂಥ ಸಂದರ್ಭಗಳನ್ನು ಗಮನಿಸಿ ಅವರ ಪಕ್ಷವನ್ನು, ಅವರ ನಡತೆ, ಅವರ ವರ್ತನೆಯ ಆಧಾರದ ಮೇಲೆ ಅವರು ಪಕ್ಷವನ್ನು ತ್ಯಜಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಅದಕ್ಕೂ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಈಗಿರೋ 4 ಶಾಸಕರು ಅಥವಾ ಬೇರೆ ಏನಾದ್ರು ಶಾಸಕರು ಅವರ ವರ್ತನೆಯ ಆಧಾರದ ಮೇಲೆ ಅವ್ರು ಯಾವುದೂ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಾಗೆ ಇಲ್ಲ. ಹಾಗಾಗಿ ಅವ್ರ ನಡವಳಿಕೆ ಆಧಾರದ ಮೇಲೆ ಅವರನ್ನು ಅನರ್ಹತೆಗೊಳಿಸಬೇಕು, ಪಕ್ಷವನ್ನು ತ್ಯಜಿಸಿದ್ದಾರೆ ಅಂತ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ನನ್ನ ಅನಿಸಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಶಾಸಕರನ್ನ ಅನರ್ಹಗೊಳಿಸುವಂಥದ್ದು ಈ ಸಂದರ್ಭದಲ್ಲಿ ಅಷ್ಟು ಸುಲಭವಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಏನೆಲ್ಲ ಆಪ್ಷನ್ಸ್ ಸ್ಪೀಕರ್ ಮುಂದಿದೆ, ಹಾಗೆ ಅತೃಪ್ತ ಶಾಸಕರ ಮುಂದೆ ಕೂಡ ಇರುವಂತಹ ಆಪ್ಷನ್ಸ್ಗಳೇನು ಅಂತ? ಲಿಖಿತ, ಏನು ರೆಬಲ್ ಶಾಸಕರು ಕಾಂಗ್ರೆಸ್ ಪಕ್ಷದ ತಮ್ಮ ಸಚಿವ ಸ್ಥಾನ ಮತ್ತೆ ಏನು ತಮ್ಮ ಆಕಾಂಕ್ಷೆಗಳು ಈಡೇರ್ಲಿಲ್ಲ ಅಂತೇಳಿ ಏನು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡು ಶಾಸಕಾಂಗ ಸಭೆ ಆಗಿರ್ಬೋದು, ಜೊತೆಗೆ ಬಜೆಟ್ ನಲ್ಲಿ ಕೂಡ ಭಾಗಿಯಾದ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಏನು ಸ್ಪೀಕರ್ಗೆ ಒಂದು ದೂರನ್ನ ನೀಡಿದ್ರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿರುವಂತಹ ಅವಕಾಶಗಳನ್ನ ಹೇಳೋದಾದ್ರೆ ಪ್ರಮುಖವಾಗಿ ಏನು ಶಾಸಕರು ಏನು ಹಲವು ಬಾರಿ ಏನು ಶಾಸಕಾಂಗ ಸಭೆಗೆ ಹಾಜರಾಗುವಂತೆ ವಿಪ್ಪನ್ನ ನೀಡಲಾಗಿತ್ತು. ಆದ್ರೆ ಶಾಸಕರು ಗೈರಾಗಿದ್ರು. ಅದ್ರ ಜೊತೆಗೆ ಸದನಕ್ಕೆ ಹಾಜರಾಗಬೇಕು ಅಂತ ಹೇಳಿ ಕೂಡ ಹಾಜರಾಗಿ ಸರ್ಕಾರದ ಪರವಾಗಿ ಬಿಲ್ಗಳನ್ನ ಪಾಸ್ ಮಾಡಿದಾಗ ಅಲ್ಲಿ ಮತದಾನ ಮಾಡಬೇಕು ಸರ್ಕಾರದ ಪರವಾಗಿ ಅಂತ ಹೇಳಿ ವಿಪ್ಪನ್ನ ಜಾರಿ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ನೋಟಿಸ್ಗಳಿಗೆ ಅಥವಾ ಏನು ನೋಟಿಸ್ಗಳಿಗೆ ರೆಬಲ್ ಶಾಸಕರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಉತ್ತರ ನೀಡ್ತಾನೆ ಬಂದಿದ್ದಾರೆ, ತಮ್ಮ ವೈಯಕ್ತಿಕ ಕಾರಣಗಳನ್ನ ಹೇಳಿ. ಅದ್ರ ಜೊತೆಗೆ ಹೊರಗಡೆ ಮದುವೆ ಅಂದ್ರೆ ತಮ್ಮ ಸಂಬಂಧಿಗಳ ಮದುವೆ ಇದೆ, ಹಾಗಾಗಿ ನಾವು ಹೊರಗಡೆ ಇದ್ದೀವಿ, ಸಭೆಗಳಿಗೆ ಮತ್ತೆ ಬಜೆಟ್ಗೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಉತ್ತರವನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರೋದಕ್ಕೆ ಅವರ ನಡವಳಿಕೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಪೂರಕವಾದಂತಹ ದಾಖಲೆಗಳನ್ನ ಸ್ಪೀಕರ್ಗೆ ನೀಡಬೇಕಾಗುತ್ತೆ. ಈಗಾಗಲೇ ಒಂದು 70-80 ಪುಟಗಳ ಒಂದು ಸಾಕ್ಷ್ಯಾಧಾರಗಳು ಜೊತೆಗೆ ದಾಖಲೆಗಳ ಸಮೇತ ಸ್ಪೀಕರ್ಗೆ ದೂರು ನೀಡಿರುವಂತದ್ದು. ಇಲ್ಲಿ ಅಂದ್ರೆ ಇನ್ನೊಂದು ವಿಚಾರ ಏನಂದ್ರೆ, ಚುನಾವಣೆ ಯಾವುದೇ ಅಂದ್ರೆ ಪಕ್ಷದ ವಿರುದ್ಧವಾಗಿ ವಿಪ್ಪನ್ನ ನೀಡಿದ ಸಂದರ್ಭದಲ್ಲಿ ಪಕ್ಷದ ವಿರೋಧವಾಗಿ ಮತವನ್ನ ಚಲಾಯಿಸಬೇಕಾಗತ್ತೆ. ಇಲ್ಲಿ ಮತವನ್ನ ಎಲ್ಲೂ ಕೂಡ ಚಲಾಯಿಸಿಲ್ಲ. ಅದ್ರ ಜೊತೆಗೆ ಬೇರೆ ಪಕ್ಷದ ಜೊತೆ ಶಾಸಕರ ಜೊತೆ ಆಗಿರ್ಬೋದು ಅಥವಾ ನಾಯಕರ ಜೊತೆಗೂ ಕೂಡ ಎಲ್ಲೂ ಕೂಡ ಈ ರೆಬಲ್ ಶಾಸಕರು ಕಾಣಿಸ್ಕೊಂಡಿಲ್ಲ. ಜೊತೆಗೆ ಇವರು ಯಾವ ರೀತಿ ಅಂದ್ರೆ ಪಕ್ಷವನ್ನ ಬಿಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲಿಯೂ ಕೂಡ ಹೇಳಿಕೆ ನೀಡದೇ ಇರುವಂತದ್ದು ರೆಬಲ್ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಒಂದು ರಕ್ಷಣೆಯನ್ನ ಸಿಗ್ಬೋದು ಅನ್ನೋ ಒಂದು ಕಾನೂನಲ್ಲಿ ಇರುವಂತಹ ಅವಕಾಶಗಳನ್ನ ರೆಬಲ್ ಶಾಸಕರು ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಲಿಖಿತ. ಮಂಜುನಾಥ್, ಹಾಗೆ ಈಗ ರೆಬಲ್ ಶಾಸಕರಿಗೂ ಕೂಡ ಸಾಕಷ್ಟು ಆಪ್ಷನ್ಸ್ ಇರುವಂಥದ್ದು. ಒಮ್ಮೊಮ್ಮೆ ಸ್ಪೀಕರ್ ಏನಾದರೂ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೆ ಆದಲ್ಲಿ ವಿಚಾರಣೆಗೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಅತೃಪ್ತ ಶಾಸಕರಿಗೆ ಎದುರಾಗತ್ತಾ, ಹೇಗೆ? ಖಂಡಿತವಾಗಿ ಲಿಖಿತ, ಏನು ಸ್ಪೀಕರ್ ಅವರು ಈಗಾಗಲೇ ಕಾಂಗ್ರೆಸ್ ನೀಡಿರುವ ದೂರಿನ ಆಧಾರದ ಮೇರೆಗೆ ಪ್ರಮುಖ ಒಂದು 7 ದಿನಗಳ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಸ್ಪೀಕರ್ ರೆಬಲ್ ಶಾಸಕರಾಗಿದ್ದಾರೆ ಅವರಿಗೆ ನೋಟಿಸ್ ಅನ್ನ ನೀಡ್ತಾರೆ. ಅದ ನಂತರ ಅವರು ತಮ್ಮ ಉತ್ತರವನ್ನ ಅಂದ್ರೆ ಶಾಸಕಾಂಗ ಸಭೆ ನಾಯಕ ಏನು ಸಿದ್ದರಾಮಯ್ಯ ನೀಡಿದಂತ ನೋಟಿಸ್ಗಳಿಗೆ ಅವರು ನೀಡಿರುವಂತಹ ಉತ್ತರಗಳನ್ನ ದಾಖಲೆಗಳು ಏನು ಲೆಟರ್ ಅಲ್ಲಿ ಒಂದು ಸಲ್ಲಿಸಿದ್ರು, ಆ ಒಂದು ದಾಖಲೆಗಳನ್ನ ಸ್ಪೀಕರ್ಗೆ ನೀಡ್ತಾರೆ. ಮತ್ತೆ ತಾವು ಯಾಕೆ ಹೊರಗಡೆ ಇದ್ದೀವಿ ಮತ್ತೆ ಯಾಕೆ ಶಾಸಕಾಂಗ ಸಭೆಗೆ ಹಾಜರಾಗ್ಲಿಲ್ಲ, ವಿಪ್ಪನ್ನ ನಾವು ಎಲ್ಲೂ ಕೂಡ ಉಲ್ಲಂಘನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅವರು ಜೊತೆಗೆ ಅವರ ಪರವಾದ ವಕೀಲರನ್ನ ಕರ್ಕೊಂಡು ಹೋಗಿ ಸ್ಪೀಕರ್ ಅವರ ಒಂದು ವಿಚಾರಣೆ ವೇಳೆ ಅವರಿಗೆ ಉತ್ತರಿಸುವಂತ ಕಾರ್ಯವನ್ನು ರೆಬಲ್ ಶಾಸಕರು ಮಾಡುವಂತದ್ದು. ಲಿಖಿತ. ಓಕೆ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಅನರ್ಹತೆಯ ವಿಷಯದಲ್ಲಿ ಸ್ಪೀಕರ್ ಅವರಿಗೆ ಯಾವ ರೀತಿ ಮನವಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಆದಂಥ ಒಂದು ನಿಯಮಗಳಿದೆ. ಅದರ ಪ್ರಕಾರ ಅವರು ಒಂದು ವಿವರವಾಗಿ ಇವರು ಯಾವ ರೀತಿ ಶಾಸಕರ ನಡತೆ ಅನರ್ಹತೆ ಮಾಡೋದಕ್ಕೆ ಆಧಾರ ಆಗುತ್ತೆ ಅಂತ ಹೇಳಿ ಅದೊಂದು ಮನವಿಯನ್ನು ಕೊಡಬೇಕು.
ಸಂವಿಧಾನದಲ್ಲಿ 2 ಸಂದರ್ಭದಲ್ಲಿ ಅನರ್ಹತೆ ಮಾಡ್ಬೋದು ಅಂತ ಹೇಳಿದೆ. ಒಂದು, ಯಾವುದಾದ್ರು ವಿಪ್ಪನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ವಿಪ್ಪಿಗೆ ವಿರೋಧವಾಗಿ ಮತದಾನವನ್ನು ಯಾವ ಒಂದು ಸದನದ ಒಳಗಡೆ ವಿಪ್ಪಿಗೆ ವಿರೋಧವಾಗಿ ಮತದಾನ ಚಲಾಯಿಸಿದ್ರೆ ಅಂಥ ಸಂದರ್ಭದಲ್ಲಿ ಅನರ್ಹತೆ ಮಾಡ್ಬೋದು. ಎರಡನೇ ಸಂದರ್ಭ, ಪಾರ್ಟಿಯ ಪಕ್ಷವನ್ನು ಬಿಟ್ಟು ಯಾವ ಪಕ್ಷದಿಂದ ಚುನಾಯಿತರಾಗಿದ್ದಾರೆ ಆ ಪಕ್ಷದಿಂದ ಅವರು ಆ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷಕ್ಕೆ ಹೋದರೆ ಆ ಸಂದರ್ಭದಲ್ಲೂ ಸಹ ಅವರನ್ನು ಅನರ್ಹತೆಗೊಳಿಸ್ಬೋದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ತಿಳಿದ ಮಟ್ಟಿಗೆ ಶಾಸಕಾಂಗ ಸಭೆಗೆ ಬನ್ನಿ ಅಂತ ಹೇಳಿ ಒಂದು ಸಾರಿ ವಿಪ್ ಜಾರಿ ಮಾಡಿದ್ದಾರೆ, ಅಥವಾ ಸದನಕ್ಕೆ ಬನ್ನಿ ಅಂತ ವಿಪ್ ಜಾರಿ ಮಾಡಿದರೂ ಸಹ ಸಂವಿಧಾನದ ಪ್ರಕಾರ ವಿಪ್ಪಿಗೆ ವಿರೋಧವಾಗಿ ಮತವನ್ನು ಚಲಾಯಿಸಿದಂಥ ಪಕ್ಷದಲ್ಲಿ ಆಗ ಅನರ್ಹತೆಗೊಳ್ತಕ್ಕಂಥ ಒಂದು ಸಂಭವ ಇರುತ್ತೆ. ಹಾಗಾಗಿ ಇವರು ಯಾವ ಆಧಾರದ ಮೇಲೆ ಒಂದು ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀರಿ ಅನ್ನೋದು ತಿಳಿದು ಬಂದಿಲ್ಲ. ಆದರೆ ಇಲ್ಲಿಗೆ ತಿಳಿದು ಬಂದಿರತಕ್ಕಂಥ ವಿಷಯದ ಆಧಾರದ ಮೇಲೆ ಅನರ್ಹತೆಗೊಳಿಸೋದಕ್ಕೆ ಸಾಕಷ್ಟು ಆಧಾರ ಇಲ್ಲ ಅನ್ನೋದು ನನ್ನ ಭಾವನೆ. ಮನವಿಯನ್ನು ಪಕ್ಷವನ್ನು ಬಿಡ್ತಾರೆ ಅನ್ನೋ ಆಧಾರದ ಮೇಲೆ ಕೊಟ್ಟಿದ್ದಾರಾ ಅಥವಾ ವಿಪ್ ಜಾರಿ ಮಾಡಿದ್ದಕ್ಕೆ ವಿರುದ್ಧವಾಗಿ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ ಅನ್ನೋದು ಮೂಲಭೂತವಾದಂಥ ವಿಷಯ. ಪಕ್ಷವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಯಾವ ನಡವಳಿಕೆ ಆಧಾರದ ಮೇಲೆ ಪಕ್ಷವನ್ನು ಬಿಟ್ಟಿದ್ದಾರೆ ಅಂತ ಹೇಳಬೇಕು ಅಂತ ಗಮನಿಸಬೇಕಾಗುತ್ತೆ. ಹಿಂದೆ ಆದಂಥ ಪ್ರಕರಣದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಹೋಗಿ ಈ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸವಿಲ್ಲ ಅಂತ ಹೇಳದಂಥ ಸಂದರ್ಭದಲ್ಲಿ ಅವ್ರನ್ನ ಅನರ್ಹತೆಗೊಳಿಸಿತ್ತು. ಅದಾದ ನಂತರ ಕರ್ನಾಟಕ ನ್ಯಾಯಾಲಯದವರು ಅದನ್ನು ಎತ್ತಿ ಹಿಡಿದಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು, ಒಬ್ಬ ಮುಖ್ಯಮಂತ್ರಿ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಪಕ್ಷವನ್ನು ಬಿಟ್ಟರು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಆ ತೀರ್ಪನ್ನು ರದ್ದುಗೊಳಿಸಿದ್ರು. ಹಾಗಾಗಿ ನೀವು ಸಂದರ್ಭ ಸುತ್ತಮುತ್ತ ಇರತಕ್ಕಂಥ ಸಂದರ್ಭಗಳನ್ನು ಗಮನಿಸಿ ಅವರ ಪಕ್ಷವನ್ನು, ಅವರ ನಡತೆ, ಅವರ ವರ್ತನೆ ಆಧಾರದ ಮೇಲೆ ಅವರು ಪಕ್ಷವನ್ನು ತ್ಯಜಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಅದಕ್ಕೂ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಈಗಿರೋ 4